ಕುಂಬಾರ ಏನ್ರಿ ಸಂತ್ರ ಭಕ್ತಿ ಮಾಡೋದ್ರಿಂದ ಬಹಳ ಚಲೋ ಆಗ್ತದ. ಭಕ್ತಿಯ ಹೆಂಗ ಮಾಡಬೇಕು, ಭಕ್ತಿ ಮಾಡಿದ್ರೆ ಏನೇನಾಗ್ಯದ ಅಂತ ಕೇಳಿದ್ರೆ ರಾಕ ಕುಂಬಾರ ಅನ್ನತಕ್ಕಂಥ ಒಬ್ಬ ಶ್ರೇಷ್ಠ ಸಂತರು ಆಗಿ ಹೋದ್ರು ಮಹಾರಾಷ್ಟ್ರ ಭಾಗದೊಳಗ. ಕುಂಬಾರವಿದ್ದ ಗಡಿಗೆಗಳನ್ನು ಸಾಕಷ್ಟು ಗಡಿಗೆಗಳು ಮಾಡ್ತಿದ್ದ ರಾಕ ಕುಂಬಾರ ಅನ್ನತಕ್ಕಂಥವ. ರಾಕ ಕುಂಬಾರ ಸಾಕಷ್ಟು ಗಡಿಗೆಗಳನ್ನು ತಯಾರು ಮಾಡಿ ಮನಿ ಒಳಗೆ ಒಟ್ಟುತ್ತಿದ್ದ ಅಂಗಿ ಸುಡಬೇಕಂತೇಳಿ. ಸಾಕಷ್ಟು ಗಡಿಗೆಗಳಾದಿಂದ ತಿಂಗಳಾನ್ಗಟ್ಲೆ ಗಡಿಗೆ ಮಾಡಿಕೊಂಡು ಅಂಗಿ ಒಳಗೆ ಸುಡ್ತಿದ್ದ. ಒಂದ್ ದಿವಸ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಅವ ಏನು ಹಸಿ ಮಣ್ಣಿನ ಗಡಿಗೆಗಳನ್ನು ಮಾಡಿ ತನ್ನ ಮನಿ ಒಳಗೆ ಏನು ಒಟ್ಟಿದ್ದಲ್ಲ ಗಡಿಗೆಗಳನ್ನು ಅವಾಗ ಗೊತ್ತಿರ್ದಂಗ ಒಂದು ಬೆಕ್ಕ ಏನ್ ಮಾಡಿತ್ತಪ್ಪ ಅಂತ ಕೇಳಿದ್ರ ಆ ಗಡಿಗೆ ಒಳಗೆ ಹೋಗಿ ಮರಿ ಹಾಕಿಬಿಟ್ಟಂದ್ರೆ ಇಳಿದಿತ್ತು ಬೆಕ್ಕು. ಲಕ್ಷ ಕೊಟ್ಟು ಕೇಳ್ರಿ, ಏಚಿ ತೋರ ಭಕ್ತಿ ಅವಡತೆ ದೇವ. ಎಂತ ಭಕ್ತಿ ಮಾಡಿದ್ರ ಪರಮಾತ್ಮ ಪಾಂಡುರಂಗ ದೌಡ್ ಒಲಿತಾನ. ಆ ಗಡಿಗೆ ಒಟ್ಟಿದ್ದಲ್ಲ ಅಂಗಿ ಒಳಗೆ ಸುಡ್ಬೇಕಂತೇಳಿ ಅವನ್ ಗೊತ್ತಿಲ್ದಾರ್ದಂಗ ಒಂದು ಗಡಿಗೆ ಒಳಗ ಒಂದು ಬೆಕ್ಕು ಇಳಿದು ಬಿಟ್ಟಿತ್ತು, ಮರಿ ಹಾಕಿತ್ತು. ಒಂದೊಂದ್ ದಿವಸ ಗಡಿಗೆಗಳನ್ನ ತಗೊಂಡು ಹೋಗಿ ಅಂಗಿ ಒಳಗ ಹಾಕಿ ಬಿಡ್ತಾನ. ಯಾರು? ರಾಕ ಕುಂಬಾರ. ಅವಗಿ ಕಟ್ಟಿ ಅವಕ್ ಅಗ್ನಿ ಕೊಟ್ಟು ಮರ ತಗೊಂಡು ಗಾಳಿ ಹೊಡ್ಯಾಕ ಚಲೋ ಮಾಡ್ತಾನ. ಅದು ಬೆಕ್ಕು ಹಗಲಿ ಮೇಯಾಕ್ ಹೋಗಿರ್ತದ. ಇವ ಹಗಲಿ ಅವಗಿ ಕಟ್ಟಿಗಾರ ಅವಗಿ ಸುಡ್ತಿರ್ತಾ ಇರ್ತಾನ. ಅದು ಸಂಜೆ ಆದ ಕೂಡಲೇ ಏನು ಮನೆಗೆ ಬರಬೇಕು, ನನ್ನ ಮಕ್ಕಳು ನೋಡ್ಬೇಕು ಅಂತ ತಿಳಿದ ಬೆಕ್ಕ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರ ನನ್ನ ಮಕ್ಳು ಎಲ್ಲಿದಾವಂತ ನೋಡಿ ಗಡಿಗೆ ಬಂದ್ ನೋಡ ಗಡಿಗೆನ ಇರುದಿಲ್ಲ. ಒಂದು ಎಲ್ಲಿರ್ತಾವು ಅವಗಿ ಬೆಂಕಿ ಒಳಗೆ ಸುಡಾಕತ್ತಿರ್ತಾವ. ಇದು ಕಟ್ಟ ಕತ್ತಿ ಅಲ್ಲ, ಏನೋ ಇಲ್ಲದೊಂದು ಇದ್ದದೊಂದು ಹೇಳಾಕನು ಬರೋದಿಲ್ಲ. ಇದು ಏನು ಪರಮಾತ್ಮ ನಾಮ ಸ್ಮರಣೆಯನ್ನ ಹೇಳಬೇಕು. ಆದಂತ ಕತ್ತಿನದು ಆದಂತ ಕತ್ತಿನ ಇದು ಭಕ್ತಿ ವಿಜಯದೊಳಗೆ ತೆಗೆದು ನೋಡ್ರಿ ಬೇಕಾರ. ರಾಕ ಕುಂಬಾರ ಅಂತಕ್ಕಂಥವ ಬೆಕ್ಕಿನ ಮರಿ ಏನಿದ್ದ ಗಡಿಗೆ ಹೋದ ಅಂಗಿ ಒಳಗೆ ಸುಡ್ತಾ ಇರ್ತಾನ. ಅವ್ ಹೆಂಗ ಒಂದು ಗಡಿಗೆ ಒಂದ್ರಕ್ಕಿಂತ ಒಂದು ಕೆಂಪ ನಿಗಿ 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 ಅಂತ ಗಡಿಗೆ ಸುಡ್ತಿರ್ತಾವ. ಸಂಜೆ ಮುಂದೆ ಬೆಕ್ಕ ಬಂದು ನೋಡ್ತದ ಗಡಿಗೆ ಇರುದಿಲ್ಲ. ನನ್ನ ಮಾಲಕ, ನನ್ನ ಮನಿ ಮಾಲಕ, ನಾನು ಮರಿ ಹಾಕಿದಂತ ನನ್ನ ಮಕ್ಕಳ ಗಡಿಗೆನು ಹೋದ ಅವಂಗ ಸುಟ್ಟಾನ ಅನ್ನೋದು ಗುರ್ತಾ ಮಾಡ್ಕೊಂತೀವಿ. ಬೆಕ್ಕ ಹೊಟ್ಟ್ಯಾಗ ಖಾರ ಕಲಿಸ್ದಂಗ ಆತು. ಯಾಕಂದ್ರೆ ಮನುಷ್ಯರಿಗೂ ಮಕ್ಕಳದಂದ್ರ ಅಷ್ಟ ಇರ್ತದ, ಪ್ರಾಣಿ ಪಕ್ಷಿಗಳಿಗೂ ಅಷ್ಟ ಪ್ರೀತಿ ಇರ್ತದ. ಆ ಬೆಕ್ಕ ಏನ್ ಮಾಡಕತ್ತದ ಅಂತ ತಿಳಿದ್ರು ಆ ಅವಗಿನ ಸುಡ್ತಿದ್ದಲ್ಲ ರಾಕ ಕುಂಬಾರ, ಆ ಅವಗಿ ಹತ್ತರ ಬಂದು ಕೆಟ್ಟ ದನಿ ಮಾಡಿ ಅಳ್ಲಿಕತ್ತಿದ ಬೆಕ್ಕು. ಆ ಅವಗಿ ಎಲ್ಲ ಸುತ್ತ ಹೊಡ್ಯಾಕತ್ತಿವು. ನನ್ನ ಮಕ್ಕಳು ಅವಗ್ಯಾಗನದಾವ ಅಂತೇಳಿ ಕೆಟ್ಟ ದನಿ ಮಾಡಿ ಅಳಲಾಕತ್ತಿತ್ತು ಬೆಕ್ಕು. ರಾಕ ಕುಂಬಾರ ಅನ್ನತಕ್ಕಂಥ ಬಹಳ ಜ್ಞಾನಿ ಇದ್ದ, ಬಹಳ ಶ್ರೇಷ್ಠ ಸಂತ ಭಕ್ತ ಇದ್ದ, ಪಾಂಡುರಂಗನ ಪರಮ ಭಕ್ತ ಜ್ಞಾನಿ ಇದ್ದ. ಆ ಬೆಕ್ಕ ಅಳುದನ್ನು ಕಂಡು ವಿಚಾರ ಮಾಡ್ತಾನ, ಈ ಬೆಕ್ಕ ಯಾಕೆ ಇಷ್ಟ ಎಂದೂ ಇಲ್ಲ, ಇಷ್ಟ ಯಾಕೆ ಬದಲಾಗತ್ತದ ಅಂತ ತಿಳಿದುಕೊಂಡು, ಓಹೋ ಈ ಬೆಕ್ಕು ಆ ಗಡಿಗೆ ಒಳಗೆ ಏನಾರ ಮರಿ ಹಾಕಿರಬಹುದು ಕೊಂಡ. ಕರೆನ ಇತ್ತು ಏನ ಆ ಬೆಕ್ಕು ಗಡಿಗೆ ಒಳಗೆ ಮರಿ ಹಾಕೇತಂತ ತಿಳ್ಕೊಂಡು, ಹೇ ಪರಮಾತ್ಮ ಪಾಂಡುರಂಗ, ನನ್ನ ಕೈಗಳಿಂದ ಎಂತ ಕೆಲಸ ಮಾಡಿಸಿಬಿಟ್ಟಿಪ್ಪ ಇವತ್ತಿನ ದಿವಸ. ರಾಕ ಕುಂಬಾರ ತಿಳ್ಕೊತಾನ ನೋಡ್ರಿ, ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೆ ಒಂದು ಇರಿಬಿ ಸಹಿತ ಕೊಂದವನಲ್ಲ. ಅಖಂಡವಾಗಿ ನಿನ್ನ ನಾಮಸ್ಮರಣೆ ಮಾಡಿದ್ದಕ್ಕಾಗಿ ಆ ಬೆಕ್ಕಿನ ಮರಿಗಳು ಸ್ವತಃ ನನ್ನ ಕೈಗಳಿಂದ ಕೊಲ್ಲುವಂಗ್ ಮಾಡಿಸಿದೆಲ್ಪ ನನ್ನ ಕೈಯಿಂದ. ಅಂತ ತಪ್ಪು ನಾ ಏನು ಮಾಡಿದ್ದೆ, ಅಂತ ಅಪರಾಧ ಏನು ಮಾಡಿದ್ದೆ ಪರಮಾತ್ಮ ಪಾಂಡುರಂಗ ಅಂತ ಹೇಳಿ ಆತನ ನಾಮಸ್ಮರಣೆ ಮಾಡಕತ್ತ ಭಜನಿ ಇದೇ ಹೇಚಿ ತೋರ ಭಕ್ತಿ ಅವಡತೆ ದೇವ. ಇಂಥ ಭಕ್ತಿ ಮಾಡೋರ್ ಮ್ಯಾಗ ಬಾಳ ಕಾಜಿ, ಬಾಳ ಅವಡ, ಬಾಳ ಪ್ರೀತಿದಾನ. ತಿಳ್ಕೊಂಡ್ರ ರಾಕ ಕುಂಬಾರಿ ಏನ್ ಮಾಡಿದಂತ ಕೇಳಿದ್ರ, ಹೇ ಭಗವಂತ, ನಾನು ನಿಜವಾಗಿ ನಿನ್ನ ಭಕ್ತ ಆಗಿದ್ದ ಕರೆ ಆದ್ರ, ಇಲ್ಲಿವರೆಗೆ ನಿನ್ನ ಸೇವಾ ಮಾಡಿದ್ದ ಕರೆ ಆದ್ರ, ನಾನು ನಿನ್ನ ಪರಮ ಭಕ್ತ ಕರೆ ಆದ್ರ, ಆ ಗಡಿಗೆ ಒಳಗಿರ್ತಕ್ಕಂಥ ಬೆಕ್ಕಿನ ಮರಿಗೆ ಏನೂ ಆಗಬಾರ್ದಂತ ತಿಳಿದ ಅಖಂಡವಾಗಿ ಅನ್ನ ನೀರು ಇಲ್ಲದ 3 ದಿವಸ ಉಪವಾಸ ಮಾಡಿರು. 3 ದಿವಸ ಉಪವಾಸ ಅವನು ಸೇವಾ ಮಾಡ್ಕೊತ ಕೂತ ಆ ಬೆಕ್ಕಿನ ಮರಿಗೆ ಏನೂ ಆಗಬಾರ್ದು ಅಂತ ಹೇಳ್ದ.
3 ದಿವಸ ಯಾಕೆ ಉಪವಾಸ ಕೂತಂದ್ರ 1 ದಿವಸ ಸುಡಾಕ್ಬೇಕು, 2 ದಿವಸ ಆರಾಕ್ಬೇಕ್ರಿ. ಅವು ಕಬ್ಬಣ ಹೆಂಗ್ ಕಾದಿರ್ತಲ್ಲ ಹಂಗ ಗಡಿಗೆ ಕಾದಿರ್ತಾವ. 3 ದಿವಸ ಬೇಕು ಒಂದು ಅವಿಗೆ ತೆಗಿಬೇಕಾದ್ರೆ. 3 ದಿವಸ ಅನ್ನ ನೀರು ಇಲ್ಲದ ಆತರ ನಾಮಸ್ಮರಣೆ ಭಜನ ಮಾಡ್ಕೊಂತ ಹೆಂಗ ಕುಂತ ಅಂತ ಕೇಳಿದ್ರ, ಜಯ ಜಯ ರಾಮ್ ಕೃಷ್ಣ ಹರಿ ಜಯ ಜಯ ರಾಮಕೃಷ್ಣನಂತೆ ಕುಣಿದಾಡಿ ನಲಿದಾಡಿ ಆತನ ನಾಮಸ್ಮರಣೆ ಮಾಡಕತ್ತ ಭಕ್ತ ಕುಂಬಾರ. ಕುಣಿದಾಡಿ ನಲಿದಾಡಿ ಆತ ನಾಮಸ್ಮರಣೆ ಮಾಡಿದಾಗ ಅವಂಗ ಅರುವಾತವಾಗ ಭಕ್ತರ ಆದಿನ ಪರಮಾತ್ಮ ಯಾರು ಅವನು ನಾಮಸ್ಮರಣೆ ಅಖಂಡವಾಗಿ ಮಾಡ್ತಾ ಇದ್ದಾರೋ ಅವನು ಉದ್ಧಾರ ಮಾಡುವುದು ಒಂದ ಭಗವಂತನ ಕೆಲಸ. ಹೂವ ತರವರ ಮನೆಗೆ ಹುಲ್ಲು ತರವ ಪರಮಾತ್ಮ. ಹೂ ಯಾರು ತರ್ತಿದ್ರು? ದಿನಾನು ಕೃಷ್ಣನ ಪೂಜೆ ಮಾಡಕ್ ಅರ್ಜುನ್ ಹೂ ತರ್ತಿದ್ದ. ಅರ್ಜುನ್ ಕುದುರೆಗೆ ಹುಲ್ಲು ತಂದು ಹಾಕಿದ್ದ ಕೃಷ್ಣ ಪರಮಾತ್ಮ. ಅದಕ್ಕೆ ಹೂವ ತರುವರ ಮನೆಗೆ ಹುಲ್ಲ ತರುವನು ಪರಮಾತ್ಮ. ಭಕ್ತರ ಆದಿನವ ಯಾವಾಗ ಅಖಂಡವಾಗಿ 3 ದಿವಸ ರಾಕ ಕುಂಬಾರ ಅನ್ನತಕ್ಕಂತ ಮಹಾನ್ ಸಂತರು ಆ ಭಗವಂತನ ನಾಮಸ್ಮರಣೆ ಮಾಡಿದಾಗ ಆ ಬೆಕ್ಕಿನ ಮೇಲೆ ಏನು ಆಗಬಾರದು ತಥಾಸ್ತು ಅಂತ ಪರಮಾತ್ಮ ಪಾಂಡುರಂಗ ಆಶೀರ್ವಾದ ಮಾಡಿದ. 3ನೇ ದಿವಸ ಆದ ಬಳಿಕ ಆ ಗಡಿಗೆಗಳನ್ನ ತಗದ್ ನೋಡ್ತಾನ. ಉಳಿದ ಗಡಿಗೆಲ್ಲ ಸುಟ್ಟಿತ್ತು. ಆ ಬೆಕ್ಕಿನ ಮರಿಯನ್ನು ಹಾಕಿತ್ತಲ್ಲ ಆ ಗಡಿಗೆ ಒಂದ ಸುಟ್ಟಿರ್ಕಿಲ್ಲ, ಹಂಗ ಇತ್ತು. ಉಳಿದ ಗಡಿಗೆಲ್ಲ ಸುಟ್ಟಿದ್ದು. ವಿಚಾರ ಮಾಡ್ರಿ ನೀವು, ಎಷ್ಟು ಶಕ್ತಿ ಐತಿ ಭಕ್ತಿ ಒಳಗ, ನಾಮಸ್ಮರಣೆ ಒಳಗೆ ಎಷ್ಟು ಶಕ್ತಿ ಐತಿ ವಿಚಾರ ಮಾಡ್ರಿ. ಅಂತ ರಾಗ ಕುಂಬಾರ ಅಂತ ಶ್ರೇಷ್ಠವಾದಂತ ಭಕ್ತ ಹಂಗ ಭಕ್ತಿ ಮಾಡಿದ್ದಕ್ಕಾಗಿ ಆ ಪರಮಾತ್ಮ ಅವನ ಬಹಳ ಔಡಿದ್ದ, ಬಹಳ ಪ್ರೀತಿ ಇದ್ದ, ಬಹಳ ಕಾಳಜಿ ಇದ್ದ. ಎಲ್ಲ ಒಂದೇ ಎಲ್ಲ ಒಂದು. ಅದರಂತೆ ಭಕ್ತ ಕುಂಬಾರನ ಕತಿ ಕೇಳಿರಿ ನೀವೆಲ್ಲ. ಕೈಗಳು ಕಡ್ಕೊಂಡ, ಯಾಕೆ ಕಡ್ಕೊಂಡ, ಏನ್ ಕಡ್ಕೊಂಡ ಎಲ್ಲ ಕತಿ ಗೊತ್ತೈತಿ. ಆದ್ರೆ ನಾವನ್ನೆಲ್ಲ ಹಗಲೆಲ್ಲ ನೆನಪು ತಗೋಬೇಕು. ಹೇಳ್ತಾಳ ಭಕ್ತ ಕುಂಬಾರನ ಹೆಂಡತಿ. ಭಕ್ತ ಕುಂಬಾರ ಹುದುಲು ತುಳಿತಿರ್ತಾನ, ನೀರಿಗೆ ಕಳಿಸ್ತಾನ. ನೀರ್ ತಗೊಂಬರೋಗು ನಾ ಹುದುಲ್ ಹದ ಮಾಡ್ತೇನೆ ಅಂತೇಳಿ ಹೇಳ್ತೀನಿ ಕಳಿಸ್ತಾನ. ಆಕಿ ಕೊಡ ಹಿಡ್ಕೊಂಡು ನದಿಗೆ ನೀರು ತರಕ್ ಹೋಗುವಾಗ ಹೇಳ್ತಾಳ, ಒಳಗ್ ವಿಠಲದಾನ ಎಚ್ಚರ ಅಂತಾಳ ಗಂಡಗ. ಒಳಗ್ ವಿಠಲದಾನು ಎಚ್ಚರ ಅಂತಾಳ ಗಂಡಗ. ಅವ ಏನ್ ತಿಳ್ಕೊಂಡ, ಆಹಾ ನನ್ನ ಹೆಂಡತಿ ಎಷ್ಟು ಜ್ಞಾನಿ ಅದಾಳಪ್ಪ ಅಂತ ತಿಳ್ಕೊಂಡ. ನನ್ನ ಹೆಂಡತಿ ನನಗ ಎಚ್ಚರ, ನೀನು ಒಳಗೆ ಇಟ್ಟಲ್ಲದಾನು ಬಹಳ ಎಚ್ಚರದಿಂದ ನಾಮಸ್ಮರಣೆ ಮಾಡಂತ ಹೇಳಿ ಹೋದಲ್ಪ ಅಂತ ಮತ್ತೊಟ್ಟು ಕುಡ್ದಾಡಿ ಬಸನಿ ಮಾಡಕತ್ ಹೋಗಿ ಮೊದಲಾಗ ಆಕೆ ಇಟ್ಟಲ್ಲಿಗೆ ಹೇಳ್ಯಾಡು. 1 ವರ್ಷದೊಂದು ಸಣ್ಣ ಮಗ ಇತ್ತು. ಅಡಿಗೆ ಕೋಣೆಯಾಗಿ ಅವನ ಮಗನ ಹೆಸರು ವಿಠಲಿತ್ತು. ಆಕೆ ಏನ್ ಹೇಳಿದ್ರು, ಒಳಗೆ ವಿಠಲದಾನ, ನನ್ನ ಮಗ ವಿಠಲದಾನ ಅಂತ. ಆಕೆ ಬರೀ ವಿಠಲದಾನ ಒಳಗ ಸ್ವಲ್ಪ ಯಾತ್ರೀರ ಅಂತ ಹೇಳಿ ಹೇಳ್ಯಾನು. ಈವೇನು ತಿಳ್ಕೊಂಡ, ಆ ಪಂಡ್ರಾಪುರ ವಿಠಲನ ಅದಾನು ಒಳಗೆ, ನಿನ್ನ ಒಳಗೆ ಜಾಗ ಒಳಗದಾನು ಯಾತ್ರೀರ ಅಂತ ನಾನು ಏನ್ ಹೇಳಿದ. ನೀವು ಕುಣಿದಾಡಿ ಏನಾದ ನಗಡಿ ಕತಿಯಲ್ಲ ನಿಮ್ಗೆ ಗೊತ್ತದ. ಅಂತ ಭಕ್ತಿ ಮಾಡಿದ್ರ ಪರಮಾತ್ಮ ಪಾಂಡುರಂಗ ದೌಡು ಒಲಿತಾನ. ಅದಕ್ಕೆ ಹೆಚ್ಚಿದೋರ ಭಕ್ತಿ ಅವಡತಿ ದೇವ ಸಂಕಲ್ಪವೇ ಮಾಯಾ ಸಂಸಾರ. ಈ ಸಂಸಾರ ಮಾಯಾ ಅನ್ನುವಂತ ಸಂಸಾರದೊಳಗ ಪರಮಾತ್ಮ ನಾಮಸ್ಮರಣೆ ಕಡೆ ನಮ್ಮ ಮನಸ್ಸು ಆಗವಲ್ದು, ಚಿತ್ತ ಹೋಗವಲ್ದು. ಸಿತ್ತು ಮನಸ್ಸು ಹೋಗಲ್ದಾಗ್ಯದ. ಸಂಸಾರ ಬಹಳ ಕೆಟ್ಟ ಐತಿದು. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ನಮ್ಮ ಕರ್ನಾಟಕ ಭಾಗದೊಳಗಾದಂತ ಪುರಂದರದಾಸರು ಸಂಸಾರ ಎಂಬುದು ಬಹಳ ಕೊಟ್ಟಿ ಅದರಾಗ ಬಿದ್ದಿದಿ ಕಾಲು ಕಟ್ಟಿ ಆ ತಂದೆ ಪುರಂದರ ವಿಠಲನ ಧ್ಯಾನವನ್ನು ಮರ್ತ ಬಿಟ್ಟೆಲ್ಲೋ ಕೂಡಿ. ಅದಕ್ಕೆ ಸಂಸಾರ ಬಹಳ ಕೆಟ್ಟ ಐತಂತ. ಇದು ಮಾಯಾ ಸಂಸಾರ.
ಏನು ಇಲ್ಲ ಸಂಸಾರದೊಳಗೆ, ಏನು ಇಲ್ಲ ಹೊರಳಿಲ್ಲ ಸಂಸಾರದೊಳಗ. ಮತ್ ಏನು ಇಲ್ಲ ಅಂತ ಹೇಳ್ಕಾರ ನೀವೆಲ್ಲ ನಾಳೆ ತ್ಯಾಗ ಮಾಡಿರಿ ಮತ್ ಮನೆಗೆ ಹೋಗಿ. ಹಂಗೂ ಯಾರು ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಏನೈತಪ್ಪ ಅಂದ್ರೆ ನಮ್ಮ ಸಂಸಾರ ಇರುದು, ಹೊಲ ಮನೆ, ಹೆಂಡ್ರು ಮಕ್ಳು ಎಲ್ಲರೂ ತುಕಾರಾಮ ಮಹಾರಾಜರಿಗೆ ಹೆಂಡ್ರು ಮಕ್ಳು ಎಷ್ಟು ಅಗ್ರಗಣ್ಯ ಸಂತರಾಗೋದ್ರಲ್ಲ, ಎಲ್ಲರಿಗೂ ಹೆಂಡ್ರು ಮಕ್ಕಳು ಎಲ್ಲರೂ ಇದ್ದವ್ರು. ಆದ್ರೂ ತಮ್ಮ ಪ್ರಪಂಚನ ಮಾಡ್ಕೊಂತ ಪರಮಾತ್ಮ ಪಾಂಡುರಂಗ ಸಾಕ್ಷಾತ್ ಮಾಡ್ಕೊಂಡು ಆ ಭಗವಂತನ ಕೂಡ ಮಾತಾಡ್ತಾ ಇದ್ರು ಸಂತರು. ದಿನಾಲು ನಾವು ಹೆಂಗ್ ಮಾತಾಡ್ತೀವಲ್ಲ, ಹೆಂಗ್ ಮಾತಾಡ್ತಿದ್ರು ಅಷ್ಟು ಭಕ್ತಿ ಅವರಲ್ಲಿ ಇತ್ತು. ಅಷ್ಟು ಭಕ್ತಿ ನಮ್ಮಲ್ಲಿ ಇಲ್ಲ. ಅಷ್ಟು ಭಕ್ತಿ ಈಗಿನ ಮಾಡಕ್ ಆಗುದಿಲ್ಲ. ನಮ್ಮ ಭಕ್ತಿಗಳು ಬೇರೆ. ಹಾವು ಮಾಡ್ತಾನಂತ ಇವು ಮಾಡೋದ, ಇವು ಮಾಡ್ತಾನಂತ ಇವು ಮಾಡೋದು. ರಾಮಪುರದವ್ರು ಮಾಡ್ತಾರಂತ ಇವರು, ಮಂಡ್ಯಾಳದವರು ಭಜನೆ ಹೊಡಿಯೋದು, ಮಂಡ್ಯಾಳದವ್ರು ಮಾಡ್ತಾರಂತ ರಾಮಪುರದವ್ರು ಅವ್ರು ನೋಡಿ ಮುಗಿದವರು ಚಲೋ ಮಾಡೋದು. ನಾವೇನು ಕಮ್ಮಿ ಅವ್ರಿಗಿಂತ ಅಂತೇಳಿ ಹಂಗ ಒಬ್ಬರು ನೋಡಿ ಒಬ್ಬರು ಮಾಡಿರ್ ಬರೋದು ಅಲ್ಲಿದು. ಇದು ತನ್ನ ಮನಸ್ಸಿನೊಳಗ ಬರಬೇಕು.